ಎಲ್ಲರಿಗೂ ನಮಸ್ಕಾರ. ನಾನು ನಿಪ್ಪಟ್ಟು ಮಾಡೇನಿ. ಅದನ್ನು ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಹಾಕಿ, ಶೇಂಗಾ ಹಾಕಿಲ್ಲ, ಎಳ್ಳು ಬಳಸಿ ಮಾಡೇನಿ. ಅದನ್ನು ಎಳ್ಳು ಹಾಕಿ ಇದನ್ನು ಭಾಳ ಇದೊಂಥರ ಟೇಸ್ಟ್ ನಿಪ್ಪಟ್ಟು ಆಗ್ತಾವೆ. ಇನ್ನೊಂದು ಸಲ ನೀವು ಮಾಡಿ ನೋಡಿರಿ. ಈಗ ನೋಡಿರಿ, ಒಂದು ಬೌಲನ್ನು ಅಷ್ಟೇ ನಾನು ಗೋಧಿ ಹಿಟ್ಟನ್ನು ತೊಗೊಂಡನಿಲ್ಲೇ, ಅದನ್ನು ಹಾಕ್ಕೊಳಕ್ತಾನೆ. ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೊಗೋತನು. ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡು ಸಮ ಪ್ರಮಾಣದಾಗ ತೊಗೊಂಡನಿ. ಈಗ ನೋಡ್ರಿ, ಅದನ್ನು ಕೂಡ ನಾನು ಹಾಕ್ಕೊಳಕ್ತಾನೆ. ಇವು ನಿಪ್ಪಟ್ಟು ಒಂಥರ ಭಾರಿ ಆಗ್ತಾವೆ. ಇವನು ಮಾಡಿ ನೋಡ್ರಿ. ಈಗ ನೋಡ್ರಿ, ಇದಕ್ಕೊಂದು ಸ್ವಲ್ಪ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳಕ್ತಾನೆ. ಈಗ ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕ್ರಿ. ಇದು ಕಡಲೆ ಹಿಟ್ಟೇನು ಜಾಸ್ತಿ ಬೇಕಾಗೋದಿಲ್ಲ. ಈಗ ಅಕ್ಕಿ ಹಿಟ್ಟು ಮತ್ತು ಇದು ಗೋಧಿ ಹಿಟ್ಟು ಅವನ್ನ ಹಾಕ್ಕೊಂಡನಿ. ಈಗ ನೋಡ್ರಿ, ಕಡಲೆ ಹಿಟ್ಟು ಇಷ್ಟ ತೊಗೊಂಡನಿ. ಇಷ್ಟನ್ನು ಕಡಲೆ ಹಿಟ್ಟನ್ನು ಹಾಕಿ ನಾನು ನಿಪ್ಪಟ್ಟು ಮಾಡಾಕ್ತಾನೆ. ಇವು ಭಾಳ ಬೆಸ್ಟ್ ಆಗ್ತಾವೆ ರೀ, ಕ್ರಿಸ್ಪಿನೂ ಆಗಿರ್ತಾವೆ, ಬೆಸ್ಟ್ ಆಗಿರ್ತಾವೆ. ಮಾಡಿ ನೋಡ್ರಿ ನೀವು. ಈಗ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪು ಹಾಕ್ಕೊಳಕ್ತಾನೆ. ಉಪ್ಪು ಖಾರ ಸರಿಯಾಗಿ ಹಾಕ್ಕೊಂಡು ಬಿಟ್ಟಿವಂದ್ರೆ ನಿಪ್ಪಟ್ಟು ಭಾರಿ ಆಗ್ತಾವೆ ರೀ. ಯಾವಾಗಲೂ ಈಗ ಉಪ್ಪನ್ನು ಹಾಕ್ಕೊಳಕ್ತಾನೆ ನಾನು. ಯಾಕಂದ್ರೆ ಅದು 3 ಸ್ಪೂನ್ ಹಾಕ್ಕೊಂಡೆ ನಾನು. ಹಿಟ್ಟು ಜಾಸ್ತಿ ಇರೋದ್ರಿಂದ ಉಪ್ಪು ಜಾಸ್ತಿ ಹಾಕ್ಕೊಂಡನಿ. ಕರೆಕ್ಟಾಗಿನ ಅದನ್ನು ಮೆಜರ್ಮೆಂಟ್ ಮಾಡೇನ ಹಾಕ್ಕೊಂಡನಿ. ಈಗ ಹಿಂಗನ್ನು ಸ್ವಲ್ಪ ಹಾಕ್ಕೊಳಕ್ತಾನೆ ರೀ. ಅರಿಶಿನ ಪುಡಿ, ಹಿಂಗೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಳಕ್ತಾನೆ. ಈಗ ಇವೆಲ್ಲನೂ ಹಾಕ್ಕೊಂಡು ನಾವು ಅದನ್ನ ಹಿಟ್ಟು ಕಲಿಸ್ಬೇಕಾಗ್ತತಿ ನಿಪ್ಪಟ್ಟಿಂದು. ಅಜ್ವಾನ ಇದ್ರೆ ಅಜ್ವಾನು ಹಾಕ್ಕೋಬೋದು ರೀ ನೀವು. ನಾ ಅಜ್ವಾನೂ ಇಲ್ಲಿ ಹಾಕ್ಕೊಳಕ್ತಾನೆ. ಅಜ್ವಾನ, ಜೀರಿಗೆ, ಉಪ್ಪು ಎಲ್ಲ ಹಾಕ್ಕೊಂಡೇನಿ ರೀ. ಕಡಲೆ ಹಿಟ್ಟು ಇವನ್ನೆಲ್ಲ ಹಾಕ್ಕೊಂಡು ನಾವು ಈಗ ಚಂದಂಗೆ ಎಳ್ಳು ನೋಡ್ರಿ, ಎಳ್ಳು ತೊಗೊಂಡು ನಾ ಈಗ ಎಳ್ಳನ್ನು ಹಾಕ್ಕೊಳಕ್ತೇನೆ. ಬಿಳಿ ಎಳ್ಳು ತೊಗೊಂಡನಿ. ಈಗ ನೀವು ಬಿಳಿ ಎಳ್ಳು ಹಾಕಿದ್ರೆ ಅದಕ್ಕೆ ಬೆಸ್ಟ್ ರೀ. ಕರಿ ಎಳ್ಳಿದ್ರೂ ಹಾಕ್ಕೋಬೋದು. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ತೊಗೊಂಡನಿ ನಾನು. ಮಿಕ್ಸಿ ಒಳಗೆ ಹಸಿಮೆಣ್ಸಿನ್ಕಾಯಿ, ಉಪ್ಪು, ಜೀರಿಗೆ ಇವನ್ನೆಲ್ಲ ಹಾಕಿ ರುಬ್ಬಿಟ್ಕೊಂಡಂಥ ಪೇಸ್ಟನ್ನು ನಾ ಇಲ್ಲಿ ತೊಗೊಂಡನಿ. ಮತ್ತು ಅಚ್ಚ ಖಾರದ ಪುಡಿನೂ ಸ್ವಲ್ಪ ಹಾಕ್ಕೊಳಕ್ತಾನೆ ರೀ. ಯಾಕಂದರೆ ಟೇಸ್ಟಿಗೆ ಎರಡೂ ಇರ್ಲತ್ತೇಳಿ 2 ಖಾರನೂ ನಾನು ಹಾಕ್ಕೊಳಕ್ತಾನೆ. ಈಗ ಖಾರ ನಾನು ಹಿಟ್ಟು ಜಾಸ್ತಿ ಇರೋದ್ರಿಂದ ಖಾರನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳಕ್ತಾನೆ. ಈ ಕರ್ಬೇವು ಇರ್ತೈತಲ್ರಿ, ಕರ್ಬೇವು ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಇದಕ್ಕೆ ನಾನು ತೊಗೊಳಕ್ತಾನೆ ರೀ. ಇವೆಲ್ಲನೂ ನಾನು ಉಪ್ಪು, ಖಾರ, ಹಸಿಮೆಣ್ಸಿನ್ಕಾಯಿ ಪೇಸ್ಟು ಮತ್ತು ಒಣ ಖಾರ, ಜೀರಿಗೆ, ಅವು ಅಜ್ವಾನ ಇವೆಲ್ಲನೂ ಹಾಕೇನೆ. ಇವನ್ನೆಲ್ಲನೂ ನಿಮಗೆ ಎಷ್ಟು ಬೇಕಷ್ಟು ಹಾಕೋರಿ. ಹಿಟ್ಟು ನೋಡ್ಕೊಂಡು ಆ ಹಿಟ್ಟಿಗೆ ತಕ್ಕಂಗೆ ಹಾಕೋರಿ. ಅಂದರೆ ಇದನ್ನೆಲ್ಲನೂ ಈಗ ನೋಡಿರಿ ಚೆಂದಂಗೆ ನಾನು ಇದನ್ನ ಮಿಕ್ಸ್ ಮಾಡ್ಕೊಳಕ್ತಾನೆ. ಎಲ್ಲ ಕಡೆನೂ ಒಣ ಖಾರ ಮತ್ತು ಉಪ್ಪು ಎಲ್ಲ ಮಿಕ್ಸ್ ಆಗ್ಬೇಕ್ರಿ ಇದು ಚೆಂದಂಗೆ. ಅದಕ್ಕೆ ನಾನು ಇದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೊಳಕ್ತಾನೆ. ನೋಡಿರಿ ಎಷ್ಟು ಚಂದ ಇದು ಎಲ್ಲನೂ ಮಿಕ್ಸ್ ಆಗಬೇಕು, ಪೂರ್ತಿಯಾಗಿ ಮಿಕ್ಸ್ ಆಗ್ಬೇಕ್ರಿ ಇದು. ನೋಡಿರಿ ಮಿಕ್ಸ್ ಮಾಡ್ಕೊಂಡಾನೆ. ಇದನ್ನೆಲ್ಲನೂ ಬೆಸ್ಟ್ ಆಗಿರ್ತಾವ್ರಿ, ಇವು ಕ್ರಿಸ್ಪಿಯಾಗಿರ್ತಾವೆ. ಅದಕ್ಕೆ ನಾನು ಏನು ಮಾಡಾಕ್ತಾನೆ, ಸ್ವಲ್ಪ ಆಯಿಲ್ ಹಾಕ್ಕೊಳಕ್ತಾನೆ ರೀ. ಆಯಿಲ್ ಹಾಕ್ಕೊಂಡು ಇದನ್ನು ಕಾಸಿದ ಎಣ್ಣೆನೂ ಹಾಕ್ಕೋಬೋದು ರೀ. ಬಿಸಿ ಬಿಸಿಯಾಗಿರೋ ಎಣ್ಣೆ ಹಾಕ್ಕೊಂಡ್ರೆ ಭಾಳ ಬೆಸ್ಟ್ ರೀ. ಈಗ ನೋಡಿರಿ, ನೀರು ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಒಮ್ಮೆ ಹಾಕ್ಕೋಬಾರ್ದು. ನೀರು ಅಳತಿ ಮೇಲೆ ಸ್ವಲ್ಪ ಹಾಕ್ಕೊಂಡು ಅದನ್ನು ಹಿಟ್ಟು ಹದ ಮಾಡ್ಕೊಂಡು ಕಲಿಸ್ಕೋಬೇಕ್ರಿ. ಅದು ನಿಪ್ಪಟ್ಟಿನ ಹದ ಬರ್ಬೇಕಲ್ರಿ ಅದಕ್ಕೆ ನಿಪ್ಪಟ್ಟು ಮಾಡೋಕೆ ಚೆಂದಂಗೆ ಹಿಟ್ಟು ಕಲಿಸ್ಕೊಳಕ್ತಾನೆ ನಾನು. ಈಗ ನೋಡಿರಿ, ಎಲ್ಲನೂ ಮೊದಲ ಸ್ಪೂನ್ ತೊಗೊಂಡು ನಾನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕೀನಿ. ಈಗ ಇಷ್ಟಿಷ್ಟು ನೀರು ಹಾಕಿ ನಾನು ಅದನ್ನೆಲ್ಲ ಹಿಟ್ಟನ್ನು ಕಲಿಸ್ಕೊಳಕ್ತಾನೆ ರೀ. ಇದು ಮೇನ್ ಇರ್ತೈತೆ ರೀ. ಚೆಂದಂಗೆ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲನೂ ಸರಿಯಾಗಿ ಹಾಕಿ ಚೆಂದಂಗೆ ಕಲಿಸ್ಕೊಳ್ಬೇಕ್ರಿ ಇದನ್ನ. ಈಗ ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ನಾವು ವೆರೈಟಿ ಎಲ್ಲ ಮಾಡಿ ತೋರಿಸ್ತೀವಿ ರೀ ನಿಮ್ಗೆ. ನೋಡಿರಿ, ಈಗ ಇದನ್ನೆಲ್ಲ ಹಿಟ್ಟು ಚೆಂದಂಗೆ ಮಿದ್ಕೋಬೇಕ್ರಿ. ಸಾಂಪ್ರದಾಯಿಕ ಅಡುಗೆಗಳನ್ನು ಮಾಡಿರ್ತೀವಿ ರೀ ನಾವು ಎಲ್ಲ. ಯಾಕಂದ್ರೆ ಅವೆಲ್ಲ ಮರೆಯಾಗಿ ಹೋಗಾಕತ್ತಾವು. ಗಾರ್ಗಿ ಅಂಥವು, ಈ ಹುಗ್ಗಿ ಆಗಲಿ ಅವನ್ನೆಲ್ಲ ಚೆಂದಂಗೆ ಮೊದಲು ಮಾಡ್ತಿದ್ರಲ್ರಿ, ಅದೇ ಟೈಪ ನಾವು ಮಾಡಿ ತೋರ್ಸಾಕ್ತೀವಿ ರೀ. ಎಲ್ಲ ಪಲ್ಯಗಳನ್ನು ಮಾಡೇವು. ಅದಕ್ಕೆ ನೀವು ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಈಗ ನೋಡಿರಿ, ಇವನ್ನೆಲ್ಲ ನಿಪ್ಪಟ್ಟಿಗೆ ಹೇಳಿ ನಾನು ಹಿಟ್ಟನ್ನು ಪೂರ್ತಿಯಾಗಿ ರೆಡಿ ಮಾಡ್ಕೊಳಕ್ತಾನೆ ರೀ. ಸಣ್ಣಗೆ ಸ್ವಲ್ಪ ನೀರು ಹಾಕಿ ಮಿದ್ಕೋಬೇಕ್ರಿ ಅದನ್ನ. ಅಂದ್ರೆ ಅದು ಹಿಟ್ಟು ಚೆಂದ ಆಗುತ್ತೆ ರೀ. ಈಗ ನೋಡಿರಿ, ಇದನ್ನೆಲ್ಲನೂ ಕೂಡಿಸ್ಕೊಳಕ್ಕೆ ನಾ ಇನ್ನೊಂದು ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಅದನ್ನ ಎಲ್ಲ ಕಡೆನೂ ಹಿಟ್ಟು ತೊಗೊಂಡು ಮಿಕ್ಸ್ ಮಾಡ್ಕೊಂಡು ಚೆಂದಂಗೆ ನಾದಿಟ್ಕೊಳಕ್ತಾನೆ ರೀ. ಈಗ ಎಲ್ಲನೂ ಮಿಕ್ಸ್ ಆಗೈತಿ, ಚೆಂದಂಗೆ ಹಿಟ್ಟನ್ನು ನಾದೋದಾಗೈತೆ ರೀ.
ಕರ್ಬೇವು ಸೊಪ್ಪದು ಎಲ್ಲ ಹಾಕಿರ್ತೀವಲ್ರಿ, ಅದಕ್ಕೆ ಎಲ್ಲನೂ ಚಂದ ಮಿಕ್ಸ್ ಆಗ್ಬೇಕ್ರಿ ಅದಕ್ಕೆ ಹಿಟ್ಟಿಗೆ. ಈಗ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಮಿದ್ದೆ ಇಡಬೇಕಾಗ್ತತಿ. ಈಗ ಎಣ್ಣೆ ಹಾಕೇನ ಅದಕ್ಕೆ ಹಿಟ್ಟಿಗೆ ಚಂದಂಗೆ ಹಾಕಿ ಮಿದ್ದೆ ಇಡಾಕ್ತಾನ್ರಿ. ಈಗ ನೋಡ್ರಿ ಹಿಟ್ಟು ಪೂರ್ತಿಯಾಗಿ ರೆಡಿ ಆಗೈತಿ. ಇದಕ್ಕೆ ಮುಚ್ಚಿಟ್ಟು ಬಿಡೋಣ್ರಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕಿಡೋನು. ಈಗ ನೋಡ್ರಿ ಅದನ್ನು ಈಗ ಒಂದು 10-15 ಮಿನಿಟ್ ರೆಸ್ಟ್ ಮಾಡಿಸಿದ್ರೇ ಇಷ್ಟು ಚಂದ ಆಗುತ್ತೆ ರೀ. ಅದು ಫಸ್ಟ್ ಕ್ಲಾಸ್ ಆಗಿರ್ತೈತೆ ರೀ ಅದು. ಈಗ ನೋಡ್ರಿ ಅದನ್ನ ತೊಗೊಂಡು ಈಗ ನಿಪ್ಪಟ್ಟು ಮಾಡೋದ್ರಿ. ಎಳ್ಳೂ ಹಚ್ಚಿರ್ತೈತಿ, ಎಳ್ಳೂ ಅದ್ರಾಗ ಹಾಕಿರ್ತೈತಿ, ಹಿಂಗೆ ಹಾಕಿರ್ತೈತಿ. ಇವೆಲ್ಲ ಇರೋದ್ರಿಂತ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತಾವ್ರಿ ನಿಪ್ಪಟ್ಟು. ಈಗ ನೋಡ್ರಿ ನಿಪ್ಪಟ್ಟು ಮಾಡೋಕನ ನಾನು ಒಂದು ಹಿಂಗೆ ಇದನ್ನು ಚಪಾತಿ ಥರ ಮಾಡ್ಕೊಂಡು ಅದನ್ನು ಕಟ್ ಮಾಡ್ತೇನೆ ರೀ. ಈಗ ನೋಡ್ರಿ ನಿಪ್ಪಟ್ಟಿಗೆ ಅಂತ ಹೇಳಿ ನಾನು ಈ ಥರ ಒಂದು ಸಲ ನಿಪ್ಪಟ್ಟು ಮಾಡಿ ನೋಡ್ರಿ, ಭಾಳ ಕ್ರಿಸ್ಪಿ ಬರ್ತಾವೆ. ಭಾಳ ಸ್ನ್ಯಾಕ್ಸ್ ಟೈಮ್ನಾಗ ತಿನ್ನಕ್ಕೆ ಕೊಟ್ರೆ ಭಾಳ ಟೇಸ್ಟ್ ಆಗಿರ್ತಾವೆ. ಈಗ ನೋಡ್ರಿ ಇದನ್ನು ಉಬ್ಬಬಾರ್ದು ಅಂತ ಹೇಳಿ ನಾನು ಇದರಲ್ಲೇ ಫೋರ್ಕ್ ತೊಗೊಂಡು ಚಂದಂಗೆ ಹೋಲ್ ಮಾಡಾಕ್ತೇನೆ ರೀ. ಅದಕ್ಕೆ ಫೋರ್ಕ್ದಿಂದ ಹಿಂಗೆ ಮಾಡಿದ್ರೆ ನಿಪ್ಪಟ್ಟು ಕ್ರಿಸ್ಪಿಯಾಗಿ ಬರ್ತಾವೆ, ಚಂದ ಬರ್ತಾವೆ ರೀ. ಈಗ ನೋಡ್ರಿ ಎಲ್ಲ ಕಡೆ ನಾ ಇದು ಮಾಡಿದ್ನಿ. ಇದನ್ನ ಒಂದು ಕಪ್ ತೊಗೊಂಡು ನಾ ಇದನ್ನು ಹಿಂಗೆ ಮಾಡ್ಕೊತ ತಕ್ಕೋತಾನೆ ರೀ ಪೂರಿಗತೆ. ಅಂದ್ರೆ ಅವು ನಿಪ್ಪಟ್ಟು ಉಬ್ಬಂಗಿಲ್ಲ, ಕ್ರಿಸ್ಪಿ ಬರ್ತಾವೆ ರೀ. ಈಗ ನೋಡ್ರಿ ಇವನು ಎಲ್ಲ ಕಟ್ ಮಾಡ್ಕೊಳಕ್ತಾನೆ. ನೀವು ಅದನ್ನ ಮತ್ತು ಬೇರೆ ಹಿಟ್ಟನ್ನು ಮತ್ತು ಅದನ್ನ ಇದೇ ಥರ ಮಾಡ್ಕೊಬೋದು. ಈಗ ಇನ್ನೆಲ್ಲ ತಗೊಂಡು ಅವನಷ್ಟು ತೊಗೊಂಡು ಕರೆದು ತೋರಿಸ್ತೀನಿ ರೀ. ಎಣ್ಣೆ ಕಾಸಾಕಿಡ್ಬೇಕೀಗ. ಈಗ ನೋಡ್ರಿ ಹಿಂಗೆ ಬಂದಾವೆ ನೋಡ್ರಿ. ಕರಿದ ತಕ್ಷಣ ಕ್ರಿಸ್ಪಿಯಾಗಿ ಕರಿಬೇಕು ರೀ. ಸ್ವಲ್ಪ ಸಣ್ಣಗೆ ಇಟ್ಟು ಕ್ರಿಸ್ಪಿಯಾಗಿ ಕರಿಬೇಕು, ಭಾಳ ಬೆಸ್ಟ್ ಆಗ್ತಾವೆ ರೀ. ಈಗೆಲ್ಲನೂ ನಾನು ಹಿಂಗೆ ಕಟ್ ಮಾಡಿ ತೋರಿಸಿದ್ದೀನಿ. ಇದ್ರೊಳಗೆ ಎಳ್ಳು ಪಳ್ಳು ಎಲ್ಲ ಹಾಕೈತ್ರಿ, ಮಸ್ತ್ ಆಗಿರ್ತಾವೆ ನೋಡ್ರಿ. ಈಗ ಎಣ್ಣೆ ಕಾಯ್ದತ್ತಿ, ನಾ ಇವನ್ನೆಲ್ಲ ಕರ್ಕೊಳಕ್ತಾನೆ. ಭಾಳ ಬೆಸ್ಟ್ ಆಗಿರ್ತಾವೆ ರೀ, ನೀವು ಮಾಡಿ ನೋಡ್ರಿ, ಸೂಪರ್ ಆಗಿರ್ತಾವೆ. ಸ್ನ್ಯಾಕ್ಸ್ ಟೈಮ್ನಾಗ ಇವನ್ನ ತಿಂದು ಚಾ ಕುಡಿದ್ಬಿಟ್ರೆ ಯಾವ ಪಾನಿಪುರಿನೂ ಬೇಡ್ರಿ, ಏನೂ ಬೇಡ, ಅಷ್ಟು ಟೇಸ್ಟಾಗಿರ್ತಾವೆ. ಒಂದು ಸಲ ಇದನ್ನು ಮಾಡಬೇಕ್ರಿ. ಆಮೇಲೆ ಮತ್ತು ಬೇರೆ ಏನಾರು ಮಾಡ್ತಿರ್ತೀವಿ. ಇವನ್ನ 2-3 ದಿವ್ಸ ಇವನ್ನ ಬೇಕಾದಂಗೆ ತಿನ್ಬೋದು ರೀ. ಇವನು ಕ್ರಿಸ್ಪಿಯಾಗಿ ಕರೆದ 2-3 ದಿವ್ಸ ತಿನ್ಬೋದು ರೀ. ನೋಡಿರಿ ಈಗ ಇವನ್ನೆಲ್ಲ ಚಂದಂಗೆ ಕೆಂಪಾಗುತ್ತಾನು ಕರ್ಯಾಕತ್ತಾನ ನಾನು. ಈಗ ನೋಡ್ರಿ ಇವನ್ನೆಲ್ಲ ಕ್ರಿಸ್ಪಿಯಾಗಿ ಕರೆದಾವು. ಇವು ತೋರಿಸ್ತೀನಿ ನಿಮಗೆ ಹೆಂಗತ್ತ. ಭಾಳ ಬೆಸ್ಟ್ ಆಗಿರ್ತಾವ್ರಿ. ನೀವು ಒಂದು ಸಲ ಮಾಡಿ ನೋಡಿರಿ, ತಿನ್ನಿರಿ. ಇವಕ್ಕೆ ಶೇಂಗಾ ಹಾಕಿರ್ತಾರೆ. ನಾವು ಶುಗರ್ ಪೇಷಂಟ್ ಅದು ಇದ್ದರೆ ಶೇಂಗಾ ಅದು ಭಾಳ ಯೂಸ್ ಮಾಡಬಾರ್ದು ರೀ. ಎಳ್ಳು ಅವ್ರಿಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಎಳ್ಳು ಚರ್ಮಕ್ಕಾಗಲಿ ಇದಕ್ಕೆ ಎಲ್ಲಕ್ಕೂ ಒಳ್ಳೇದು ಇರ್ತೈತೆ ರೀ. ಅದ್ರಾಗ ಎಳ್ಳಿನಾಗ ಕ್ಯಾಲ್ಸಿಯಮ್ಮು ಇರ್ತೈತಿ. ಅದಕ್ಕೆ ನಾನು ಎಳ್ಳು ಹಾಕಿ ಮಾಡೀನಿ, ಗೋಧಿ ಹಿಟ್ಟು ಹಾಕಿ ಮಾಡೀನಿ, ಸ್ವಲ್ಪ ಅಕ್ಕಿ ಹಿಟ್ಟು ಅವಾಯ್ಡ್ ಮಾಡೀನಿ. ಹೀಗೆಲ್ಲ ಮಾಡಿ ಇದೊಂಥರ ನಿಪ್ಪಟ್ಟು ಮಾಡೀನಿ. ಟೇಸ್ಟಿಯಾಗಿರುವಂಥ ಕ್ರಿಸ್ಪಿಯಾಗಿರುವಂಥ ಒಳ್ಳೆ ನಿಪ್ಪಟ್ಟು ರೀ ಇದು. ಭಾಳ ಬೆಸ್ಟ್ ಆಗಿರ್ತಾವೆ. ಸ್ನ್ಯಾಕ್ಸ್ ಟೈಮ್ನಾಗ ನೀವು ಇವನ್ನ ಮಾಡಲೇಬೇಕಾದಂಥ ಒಂದು ಒಳ್ಳೆ ರೆಸಿಪಿ ಇದು. ನೀವು ಮಾಡಿ ನೋಡಿರಿ. ನೋಡಿರಿ ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡಿರಿ. ತೋರಿಸ್ತೀನಿ ನಿಮ್ಗೆ. ನೋಡಿರಿ ಕ್ರಿಸ್ಪಿ ಆಗ್ಯಾವ. ಅದಕ್ಕೆ ನೀವು ಏನು ಮಾಡಿರಿ, ಇದೇ ಥರನ ಒಂದು ನಿಪ್ಪಟ್ಟನ್ನು ಮಾಡಿ ಇಡ್ರಿ. ಎಲ್ಲ ಸ್ಕೂಲ್ ಮಕ್ಳಿಗೂ ಡಬ್ಬಿಗೂ ಹಾಕಿ ಕೊಡಕ್ಕೆ ಬರ್ತೈತೆ ರೀ. ಅವು ಇಷ್ಟಪಡ್ತಿರ್ತಾವೆ, ಯಾಕಂದ್ರೆ ಗೋಧಿ ಹಿಟ್ಟು ಇರ್ತೈತೆ ಅದ್ರೊಳಗೆ. ಮತ್ತು ಗೋಧಿ ಹಿಟ್ಟು ಇರೋದ್ರಿಂತ ಅವಕ್ಕೂ ಒಳ್ಳೆಯದು ಹೆಲ್ತಿಗೆ. ಕ್ರಿಸ್ಪಿಯಾಗಿರೋದ್ರಿಂತ ಇಷ್ಟಪಡ್ತಾರೆ ರೀ ಮಕ್ಕಳು. ಈಗೇನೋ ಒಂದು ಸ್ನ್ಯಾಕ್ಸ್ ಬೇಕು ಅಂದಾಗ ಇವನ್ನ ಈಸಿಯಾಗಿ ಮಾಡ್ಕೋಬೋದು ರೀ ನಾವು. ಈಗ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಚೆಂದಾಗಿ ಬಂದವು. ಇಂಥ ನಿಪ್ಪಟ್ಟನ್ನು ನೀವು ಒಂದು ಸಲ ಮಾಡಿ ನೋಡಿರಿ, ಬೆಸ್ಟಾಗಿರ್ತಾವೆ. ಇದ್ರ ಜೊತೆ ಒಂದು ಕಪ್ ಕಾಫಿ ಟೀನು ಕುಡಿದ್ಬಿಟ್ರೆ ಮುಗ್ದ ಹೋತ್ರಿ. ಸ್ನ್ಯಾಕ್ಸ್ ಟೈಮ್ನಾಗ ಭಾಳ ಟೇಸ್ಟಿಯಾಗಿರ್ತಾವೆ ರೀ, ಭಾರಿ ಆಗಿರ್ತಾವೆ ನೋಡಿರಿ. ಟೇಸ್ಟಿಯಾದ ಒಂದು ಈಜಿಯಾದ ಒಂದು ಒಳ್ಳೆ ನಿಪ್ಪಟ್ಟು ಇದು. ಸೂಪರ್ ಆಗಿರ್ತೈತಿ. ನೀವು ಮಾಡಿ ನೋಡಿರಿ. ನೋಡಿರಿ ಎಷ್ಟು ಮಸ್ತ್ ಆಗೈತಿ. ಕ್ರಿಸ್ಪಿನೂ ಹಂಗಾಗಿರ್ತೈತಿ. ಇದ್ರ ಜೊತೆ ನೀವು ಬೇಕಾದ್ರೆ ಟೊಮೆಟೊ ಕೆಚಪ್ಪು ಮತ್ತು ಈ ಸಾಸು ಏನಾದರೂ ಹಚ್ಕೊಂಡು ತಿನ್ಬೋದು ರೀ. ಚಟ್ನಿ ಮಾಡ್ಕೊಂಡು ತಿನ್ಬೋದು, ಕೊಬ್ಬರಿ ಚಟ್ನಿ ಮಾಡ್ಕೊಂಡು ತಿನ್ಬೋದು. ನೋಡಿರಿ ಎಷ್ಟು ಮಸ್ತಾಗ್ಯಾವ. ಹಪ್ಪಳ ತಿಂದಂಗಂತೂ ಖಾರ ಉಪ್ಪು ಎಲ್ಲ ಅದರಲ್ಲೇ ಇರ್ತೈತಿ. ಸ್ನ್ಯಾಕ್ಸ್ ಟೈಮ್ನಾಗ ಒಂದು ತಿಂದು ಚಾ ಕುಡಿದು ಬಿಡ್ಬೇಕ್ರಿ.
ಮತ್ತು ಸ್ವಲ್ಪ ನೀವು ಸ್ವಲ್ಪ ಪ್ರಮಾಣದಾಗ ಮಾಡ್ಕೊಳ್ಳೋಕ್ಕೂ ಬರ್ತೈತಿ, ಜಾಸ್ತಿ ಮಾಡಿ ಇಡೋಕ್ಕೂ ಬರ್ತೈತಿ 2 ದಿನದ್ದು. ಯಾರು ಬಂದ್ರಂದ್ರೆ ಇಂಥವೆಲ್ಲ ಮಾಡಿಕೊಟ್ರೆ ಆರಾಮಾಗಿ ನೀವು ಸ್ನ್ಯಾಕ್ಸ್ ಮಾಡ್ಬೋದು, ಮಾಡಿಡ್ಬೋದು. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿರ್ತಾವೆ ನೋಡಿರಿ, ನಿಮ್ಮವ್ರು ತೋರಿಸ್ತೀನಿ. ಅದಕ್ಕೆ ಅವಕ್ಕೆ ಖಾರ ಉಪ್ಪು ಎಲ್ಲ ಸರಿಯಾಗಿ ಹಾಕೋದ್ರಿಂತ ಟೇಸ್ಟ್ ಭಾಳ ಬಂದಿರ್ತಾವೆ ರೀ. ನೋಡಿರಿ ನೀವು ಮಾಡಿ ನೋಡಿ.